ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುರೇಶ್. ವೆಲ್ಕಮ್ ಟು ಮೈ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಫೈರ್ ಬೋಲ್ಟ್ ಈ ಒಂದು ಸ್ಮಾರ್ಟ್ ವಾಚನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ಇದರ ಒಂದು ರಿವ್ಯೂ ಮತ್ತು ಫೀಚರ್ಸ್ ಹೇಗಿದೆ ಮತ್ತು ಮೊಬೈಲ್ಗೆ ಈ ಒಂದು ಬ್ಲೂಟೂತನ್ನು ಕನೆಕ್ಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಈ ಒಂದು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಖಂಡಿತ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹಲವಾರು ವಿಷಯಗಳನ್ನು ನಿಮಗೋಸ್ಕರ ತರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ಅನ್ಬಾಕ್ಸಿಂಗ್ ಮಾಡ್ಕೊಳ್ಳೋಣ. ಈ ಒಂದು ಸ್ಮಾರ್ಟ್ ವಾಚ್ ಬಂದು 1923 ರೂಪಾಯಿಗೆ ನನಗೆ ಸಿಕ್ಕಿರುವಂಥದ್ದು. ಒಂದು ಸೂಪರ್ ಕಾಯಿನ್ಸ್ ಇತ್ತು, ಹಾಗಾಗಿ ಅದ್ರ ಮುಖಾಂತರ ನನಗೆ ಸ್ವಲ್ಪ ಲೆಸ್ ಆಗಿ ಈ ಒಂದು ಅಮೌಂಟ್ಗೆ ನನಗೆ ಸಿಕ್ಕಿರುವಂಥದ್ದು. ಇದರ ಒಂದು ರಿಯಲ್ ಪ್ರೈಸ್ ಬಂದ್ಬಿಟ್ಟು 1999 ರೂಪಾಯಿ ಈ ಒಂದು ಪ್ರೈಸ್ ಇರುವಂಥದ್ದು. ನಿಮಗೇನಾದರೂ ಈ ಒಂದು ಸ್ಮಾರ್ಟ್ ವಾಚ್ ನಿಮ್ಗೆ ಲೈಕ್ ಆಯ್ತಾರೋ ದಯವಿಟ್ಟು ಇದನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ನಿಮಗಿರುತ್ತೆ. ಫೈರ್ ಬೋಲ್ಟ್ ನಿಂಜಾ ಪ್ರೋ ಅಂತೇಳಿ 1.3 ಇಂಚ್ ಈ ಒಂದು ಡಿಸ್ಪ್ಲೇ ಇರುವಂಥದ್ದು. ಅದಾದ ನಂತರ ಫುಲ್ ಮೆಟಲ್ ಬಾಡಿಯನ್ನು ಹೊಂದಿರುವಂಥದ್ದು, ಜೊತೆಗೆ SPO02 ಈ ಒಂದು ನೇಚರನ್ನು ಹೊಂದಿರತಕ್ಕಂಥ ಒಂದು ಸ್ಮಾರ್ಟ್ ವಾಚ್ ಇದು. ಮೊದಲನೇದಾಗಿ ಇದನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ಮೇಲೆ ಈ ರೀತಿ ನಿಮಗೆ ಕಾಣಿಸುತ್ತೆ. ಈ ರೀತಿ ಇರುತ್ತೆ. ನೋಡಿ, ಈ ರೀತಿ ಇರುತ್ತೆ. ಇದಾದ ನಂತರ ಇಲ್ಲಿ ನಮಗೆ ಏನೇನೆಲ್ಲ ಡೀಟೇಲ್ಸ್ ಇದೆ ಅಂತ ನೋಡೋಣ, ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ಇದಕ್ಕೆ ಒಂದು ಚಾರ್ಜರ್ ಕೇಬಲನ್ನು ಕೊಟ್ಟಿದ್ದಾರೆ, USB ಕೇಬಲ್. ಇದಾದ ನಂತರ ನಮಗೆ ಕೊಟ್ಟಿರುವಂಥದ್ದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಹೊಸಬ್ರು ಏನಾರು ಆಗಿತ್ತು ಅಂತಂದರೆ ಇಲ್ಲಿ ಯಾವ ರೀತಿಯೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ. ಪ್ಲೇಸ್ಟೋರ್ನಲ್ಲಿ ಹೋಗಿ ಆ ಒಂದು ಡಾಪಿಟ್ ಅನ್ನುವಂಥ ಒಂದು ಅಪ್ಲಿಕೇಶನನ್ನು ನಾವಿಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ತೋರಿಸಿರುವಂಥದ್ದು DAPIT ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಂತ ತಿಳಿಸಿರುವಂಥದ್ದು. QR ಕೋಡ್ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನೀವು ಡೈರೆಕ್ಟಾಗಿ ಆ ಒಂದು ಅಪ್ಲಿಕೇಶನ್ಗೆ ಹೋಗ್ಬೋದು ಫ್ರೆಂಡ್ಸ್. ಇದಾದ ನಂತರ ನಮಗೆ ಇಲ್ಲಿ ಕೊಟ್ಟಿರುವಂಥದ್ದು ಸಾಕಷ್ಟು ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ. ನೋಡಿ, ಇದರಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ನಿಮಗೆ ರಿಜಿಸ್ಟರ್ ಫಾರ್ ವಾರಂಟಿ ಅಂತ ಇದನ್ನು ನಾವು ಈ ಒಂದು QR ಕೋಡ್ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ವಾರಂಟಿಯನ್ನು ನಾವು ತೊಗೋಬೋದು ಈ ಒಂದು ವೆಬ್ಸೈಟ್ಗೆ ನಾವು ಲಾಗಿನ್ ಆಗೋದ್ರ ಮುಖಾಂತರ. ಇದಾದ ನಂತರ ನಿಮಗೆ ಕೊಟ್ಟಿರುವಂಥ ಇನ್ನೊಂದು ಇನ್ಫಾರ್ಮೇಷನ್ನು ಫ್ರೀ 3 months ಮ್ಯೂಸಿಕ್ ಅಂತ ಕೊಟ್ಟಿರುವಂಥದ್ದು. ಗಾನಾಯಿಂದ ನಾವು ಫ್ರೀಯಾಗಿ ಮ್ಯೂಸಿಕನ್ನು ಕೇಳ್ಬೋದು 3 months ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಫ್ರೆಂಡ್ಸ್. ಇದಾದ ನಂತರ ಇವರ ಒಂದು ಫೈರ್ ಬೋಲ್ಟ್ನಲ್ಲಿ ಇವರೊಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೇಜನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ನಾವು ಅವ್ರನ್ನ ಫಾಲೋ ಮಾಡೋದ್ರ ಮುಖಾಂತರ ಒಂದು ಎಕ್ಸೈಟಿಂಗ್ ಪ್ರೈಸನ್ನು ನಾವು ತೊಗೋಬೋದು ಅಂತ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು. ಇದಾದ ನಂತರ ಜಿ ಕನ್ನಡದಲ್ಲಿ ಅಂದರೆ ಜಿ ಎಂಟರ್ಟೈನ್ಮೆಂಟಲ್ಲಿ ಅಥವಾ ಸಂಬಂಧಪಟ್ಟಂಗೆ ZEE5ನಲ್ಲಿ ಸಂಬಂಧಪಟ್ಟಂಥ ಒಂದು ಏನೇನೆಲ್ಲ ಪ್ರೋಗ್ರಾಮ್ಸ್ಗಳಿದೆಯೋ ಅದನ್ನೆಲ್ಲ ನೋಡಬೇಕು ಅಂತಂದರೆ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡ್ಕೊಂಡ್ರೆ ಸುಮಾರು 1 monthವರೆಗೂ ಕೂಡ ನೀವು ಫ್ರೀಯಾಗಿ ನೋಡ್ಬೋದು ಫ್ರೆಂಡ್ಸ್. ಇದರಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಬೋಲ್ಟ್ ಪ್ಲೇ ಆಫ್ ಅಂತ ಒಂದು ಮೆಂಬರ್ಶಿಪ್ಪನ್ನು ನೀವು ತೊಗೊಳ್ಳೋದಾದರೆ ಕೆಲವೊಂದು ಅಪ್ಲಿಕೇಶನ್ಸ್ ನೀವು ಫ್ರೀಯಾಗಿ ನೀವು ತೊಗೋಬೋದು ಅನ್ನೋಂಥದ್ದು ಕೂಡ ಮಾಹಿತಿ ನಿಮಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದಾದ ನಂತರ ನಿಮಗೆ ಒಂದು USB ಕೇಬಲ್, ಈ USB ಕೇಬಲನ್ನು ನೀವು ಮಾಡ್ತಾಯಿದ್ದೀನಿ. ಈ ರೀತಿ ಕೊಟ್ಟಿದ್ದಾರೆ. ಇದನ್ನು ನೀವು ಚಾರ್ಜರ್ಗೆ ಹಾಕಬೇಕಾಗುತ್ತೆ. ಚಾರ್ಜರ್ನ ಒಂದು ಅಡಾಪ್ಟರ್ ಕನೆಕ್ಟ್ ಮಾಡಬೇಕಾಗುತ್ತೆ. ಇದರ ಒಂದು ಇನ್ನೊಂದು ಎಂಡನ್ನು ನಿಮಗೆ ಈ ರೀತಿ ಮ್ಯಾಗ್ನೆಟಿಕ್ ಸ್ಟ್ರಿಪ್ ಕೊಟ್ಟಿರ್ತಾರೆ. ಈ ಒಂದು ಪಾಯಿಂಟನ್ನು ನೀವು ಇಲ್ಲಿ ಕೊಟ್ಟಿರುವಂಥ ಮ್ಯಾಗ್ನೆಟಿಕ್ ಸ್ಟ್ರಿಪ್ ಕೊಟ್ಟಿರ್ತಾರೆ. ನೋಡಿ, ಮೊಬೈಲ್ನಲ್ಲಿ ಅಂದರೆ ಒಂದು ಸ್ಮಾರ್ಟ್ ವಾಚ್ನಲ್ಲಿ ಕೊಟ್ಟಿರ್ತಕ್ಕಂಥ ಈ 2 ಪಾಯಿಂಟ್ಗೆ ಇಲ್ಲಿ ಕೂರಿಸಿದ ತಕ್ಷಣ ಅದು ಲಾಕ್ ಆಗುತ್ತೆ. ಈ ರೀತಿ ಇಟ್ಬಿಟ್ಟು ಮೊಬೈಲ್ ಒಂದು ಅಡಾಪ್ಟರ್ ಕನೆಕ್ಟ್ ಮಾಡಿದ ತಕ್ಷಣ ಚಾರ್ಜ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಮಾಡ್ಕೋಬೋದು. ಇದಾದ ನಂತರ ಇದನ್ನು ಆನ್ ಮಾಡೋಣ. ಹೋಲ್ಡ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್, ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ಫೈರ್ ಬೋಲ್ಟ್ ಅಂತ ಕಾಣ್ತಾ ಇರುವಂಥದ್ದು ನಿಮಗೆ ಈ ರೀತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇದು ಮೇಲ್ಗಡೆ ಸ್ವೈಪ್ ಮಾಡ್ತಂತಾರೆ ನಿಮಗೆ ಮೆಸೇಜ್ ತೋರಿಸುತ್ತೆ, ಮತ್ತು ಕೆಳಗಡೆ ಅದಂಗೆ ಸ್ವೈಪ್ ಮಾಡ್ತಂದರೆ ನಿಮಗೆ ಇಲ್ಲಿ ಕೆಲವೊಂದು ಡೀಟೇಲ್ಸ್ ನಿಮಗೆ ತೋರಿಸುತ್ತೆ ಫ್ರೆಂಡ್ಸ್. ಇಲ್ಲಿ ತೋರಿಸಿರೋ ಪ್ರಕಾರ ಸೆಟ್ಟಿಂಗ್ಸ್ ತೋರಿಸಿರುವಂಥದ್ದು ಸೆಟ್ಟಿಂಗ್ಸ್ ಇದೆ.
ಇದಾದ ನಂತರ ಬ್ರೈಟ್ನೆಸ್ ನೀವು ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ನೀವು ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ, ಟಾರ್ಚ್ ಕೊಟ್ಟಿದ್ದಾರೆ. ಟಾರ್ಚ್ ಕೂಡ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇನ್ನು ಬ್ಲೂಟೂತ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರುವಂಥ ಆಪ್ಷನ್ಸು. ಮತ್ತು ವೈಬ್ರೇಷನ್ಸು ನೀವು ಮಾಡ್ಕೋಬೋದು, ಇನ್ನು ಸೈಲೆಂಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಬ್ರೈಟ್ನೆಸ್ಸನ್ನು ನೀವು ಜಾಸ್ತಿ ಮಾಡ್ಕೋದು, ಕಡಿಮೆ ಮಾಡ್ಕೋದು ಕೂಡ ನೀವು ಮಾಡ್ಬೋದು. ನೋಡಿ ಈ ರೀತಿ ಮಾಡ್ಬೋದು. ಮೇಲ್ಗಡೆ ತೋರಿಸುವಂಥದ್ದು ಒಂದು ಬ್ಯಾಟ್ರಿ ಒಂದು ಪರ್ಸೆಂಟೇಜ್ ತೋರಿಸ್ತಾ ಇರುತ್ತೆ ನಿಮಗೆ, ಈ ರೀತಿಯಲ್ಲಿ ತೋರಿಸುತ್ತೆ. ಮತ್ತು ಸೆಟ್ಟಿಂಗ್ಸ್ ಬರೋದಾದರೆ ನೀವು ಇಲ್ಲಿ ಸ್ಟಾಪ್ ವಾಚು, ಅಲಾರ್ಮ್ ಬಗ್ಗೆ ಮತ್ತು ಇದೆಲ್ಲ ಕೂಡ ತೋರಿಸಿರುತ್ತೆ ನಿಮಗೆ. ಕೌಂಟೌನ್ ಬಗ್ಗೆ, ಬ್ರೈಟ್ನೆಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ತೋರಿಸಿರುತ್ತೆ. ನೀವೇನಾದರೂ ಇದನ್ನು ನೀವು ಒಂದ್ಸಲ ಸೆಟ್ ಮಾಡಿದ್ರೆ ಇದನ್ನು ನೀವು ರೀಸೆಟ್ ಮಾಡಬೇಕು ಅಂತಾರೆ, ಇಲ್ಲಿರೋದೆಲ್ಲ ತೆಗಿಬೇಕು ಅನ್ನೋದಾದರೆ ರೀಸೆಟ್ ಮಾಡ್ಕೋಬೇಕಾಗುತ್ತೆ. ಇದಾದ ನಂತರ ನೀವು ಪವರ್ ಆಫ್ ಮಾಡಿ ಪವರ್ ಆಫ್ ಆಗುತ್ತೆ. ಈ ರೀತಿ ನಿಮಗೆ ಇನ್ಫಾರ್ಮೇಷನ್ಸ್ ಸಿಗುತ್ತೆ ಫ್ರೆಂಡ್ಸ್. ಮತ್ತು ಅಬೌಟ್ ಸೆಕ್ಷನ್ಸ್ ಹೋಯ್ತು ಅಂತಾರೆ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ನ ಮೋಷನ್ ಕೂಡ ನಿಮಗೆ ಸಿಗುತ್ತೆ. QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಕೆಲವು ಅಪ್ಲಿಕೇಶನ್ಸನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಇನ್ನೊಂದು ಸರಿ ಈ ಥರ ಪ್ರೆಸ್ ಮಾಡ್ತಾ ಅಂದರೆ ನಿಮಗೆ ಈ ರೀತಿ ಸ್ವೈಪ್ ಮಾಡ್ತಂದರೆ ನಿಮಗೆ ಸ್ಲೀಪ್ ಬಗ್ಗೆ ಇನ್ಫಾರ್ಮೇಷನ್ಸು ಮತ್ತು BP ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಈ ರೀತಿ ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಈ ಕಡೆಗೆ ನೀವು ಸ್ವೈಪ್ ಮಾಡ್ತಂದರೆ ನಿಮಗೆ ಇಲ್ಲಿ ಇರುವ ಸಾಕಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ. ನೋಡಿ, ಸ್ವಿಚ್ ಆಫ್ ಬಗ್ಗೆ ಮತ್ತು ವೈಬ್ರೇಷನ್ ಬಗ್ಗೆ ಮತ್ತು ರನ್ನಿಂಗ್ ಬಗ್ಗೆ, ಸ್ಟೆಪ್ ಕೌಂಟ್ ಬಗ್ಗೆ ಅಲ್ಲಿ ನಿಮಗೆ ಮೊದಲೇ ಹೇಳ್ದಾಗೇ ಇದರಲ್ಲಿ ಕೊಟ್ಟಿರ್ತಾರೆ. ಇದನ್ನು ಅಪ್ಲಿಕೇಶನ್ಸ್ ಮುಖಾಂತರ ನಿಮಗೆ ತೋರಿಸಿರುವಂಥದ್ದು. ಅಲಾರಮ್ ಬಗ್ಗೆ ಕೊಟ್ಟಿರುವಂಥದ್ದು, ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮತ್ತು ಮ್ಯೂಸಿಕ್ ಕಂಟ್ರೋಲ್ ಬಗ್ಗೆ ಕೊಟ್ಟಿರುವಂಥದ್ದು, ಬ್ರೀತ್ ಬಗ್ಗೆ ಕೊಟ್ಟಿದ್ದಾರೆ. ಮತ್ತು ಕ್ಯಾಮ್ರಾವನ್ನು ನೀವು ಕಂಟ್ರೋಲ್ ಮಾಡ್ಕೋಬೋದು ಅಂತ ಕೂಡ ಕೊಟ್ಟಿದ್ದಾರೆ. ಕ್ಯಾಮ್ರಾ ಇದ್ರ ಮುಖಾಂತರ ನೀವು ಕಂಟ್ರೋಲ್ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿ ಇನ್ಫಾರ್ಮೇಷನ್ಸ್ ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಮ್ಯೂಸಿಕ್ ಕಂಟ್ರೋಲ್ ಮಾಡ್ಬೇಕಾದ್ರೆ ಈ ರೀತಿ ಇದನ್ನು ಪ್ರೆಸ್ ಮಾಡ್ತಾಯಿದ್ರೆ ಮ್ಯೂಸಿಕ್ ನೀವು ಕೂಡ ಕಂಟ್ರೋಲ್ ಮಾಡ್ಕೋಬೋದು ಫ್ರೆಂಡ್ಸ್. ಅಂದರೆ ಬ್ಲೂಟೂತನ್ನು ಒನ್ಸ್ ಕನೆಕ್ಟ್ ಮಾಡಿದ ನಂತರ ನೀವು ಇದನ್ನು ಕೂಡ ಎನೇಬಲ್ ಮಾಡ್ಕೋಬೋದು ಫ್ರೆಂಡ್ಸ್. ಒನ್ಸ್ ಇವಾಗ ಬ್ಲೂಟೂತನ್ನು ಕನೆಕ್ಟ್ ಮಾಡ್ಕೊಳ್ಳೋಣ ಮೊಬೈಲ್ಗೆ. ಮೊದಲಿಗೆ ಮೊಬೈಲ್ ತೊಗೊಳ್ಳಿ. ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಅಪ್ಲಿಕೇಶನಲ್ಲಿ ಡಾಫಿಟ್ ಅಂತೇಳಿ ನೀವು ಕೊಡೋದಾಯ್ತು ಅಂತಂದರೆ DFIT ಅಂತ ಟೈಪ್ ಮಾಡಿ ನಿಮ್ಗೆ ಈ ಅಪ್ಲಿಕೇಶನನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡೋದ್ರಿಂದ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ ನಂತರ ನಿಮಗೆ ಟು ಆ್ಯಡ್ ಅಂತ ಕೇಳುತ್ತೆ, ಇದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಇದಾದ ನಂತರ ಎಲೋ ಅಂತ ಕೇಳುತ್ತೆ, ಇದನ್ನು ಕೂಡ ನೀವು ಪ್ರೆಸ್ ಮಾಡಿ. ಇದಾದ ನಂತರ ಟರ್ನಿಂಗ್ ಆನ್ ಆಗುತ್ತೆ. ನಿಮಗೆ ಈ ಒಂದು ಸ್ಮಾರ್ಟ್ ವಾಚ್ ಅನ್ನೋದು ಸರ್ಚ್ ಮಾಡುತ್ತೆ. ಸರ್ಚ್ ಮಾಡಿ ನಿಮಗೆ ಇಂಡಿಕೇಟ್ ಮಾಡುತ್ತೆ, ಅದನ್ನು ನೀವು ತೊಗೋಬೋದು ಫ್ರೆಂಡ್ಸ್. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿಗೆ ಫೇರಿಂಗ್ ಆಗುತ್ತೆ. ನೋಡಿ ಈ ರೀತಿ ತೋರಿಸುತ್ತೆ ನಿಮಗೆ. ಈ ಒಂದು ಸ್ಮಾರ್ಟ್ ವಾಚ್ನ ಒಂದು ಬ್ಲೂಟೂತನ್ನು ತೋರಿಸ್ತಾ ಇದೆ ನಿಮಗೆ. ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗಿಲ್ಲಿ ಕನೆಕ್ಟ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಅಲ್ಲಿ ಆನ್ ಕೂಡ ಆಯಿತು. ಇಲ್ಲಿ ತೋರಿಸ್ತಾ ಇದೆ ನೋಡಿ 71% ಬ್ಯಾಟ್ರಿ ಕೂಡ ನಿಮಗೆ ತೋರಿಸ್ತಾ ಇದೆ. ಇದಾದ ನಂತರ ಈಗ ವಾಚ್ ಫೇಸಸ್ಸನ್ನು ನಿಮ್ಗೆ ತೋರಿಸ್ತಾ ಇದೆ. ನಿಮಗೆ ಯಾವುದಾದ್ರು ಕೂಡ DP ಕೂಡ ನೀವು ಸೆಟ್ ಮಾಡ್ಕೋಬೋದು. ಇದು ತೋರಿಸ್ತಾ ಇದೆ. ನೀವು ಈ ರೀತಿನ ಕೂಡ ಹಾಕೋಬೋದು, ಈ ರೀತಿ ಹಾಕೋಬೋದು. ಇಲ್ಲ ಬೇಡ ಅಂತಂದರೆ ನಮ್ದು ಯಾವ್ದಾದ್ರು ಒಂದು ಫೋಟೋ ಹಾಕೋಬೇಕಂದ್ರೆ ನೀವು ಎಡಿಟ್ ಅಂತ ತೋರಿಸ್ತಾ ನೋಡಿ, ಇದನ್ನು ಪ್ರೆಸ್ ಮಾಡ್ತಂದರೆ ನಿಮಗೆ ಬೇಕಾಗಿರುವಂಥ ಫೋಟೋನ ನೀವು ಹಾಕೋಬೋದು ಫ್ರೆಂಡ್ಸ್. ಈ ರೀತಿ ಸೆಲೆಕ್ಟ್ ಆಪ್ಷನ್ಸ್ ಹೋಯ್ತು ಅಂತಂದರೆ ನಿಮಗೆ ಬೇಕಾಗಿರುವಂಥ ಯಾವ್ದಾದ್ರು ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ನೀವು ಯಾವ ಒಂದು ರೇಂಜಿಗೆ ಬೇಕಾಗುತ್ತೋ ಆ ಒಂದು ರೇಂಜ್ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಮೇಲಿಗೆ ಎತ್ತಿದ ನಂತರ ಹೋಗುತ್ತೆ ಅಲ್ಲಿವರೆಗೂ ಕೂಡ. ಎಲ್ಲಿವರೆಗೆ ಬೇಕಾಗುತ್ತೋ ಅಲ್ಲಿವರೆಗೂ ನೀವು ಸೆಟ್ ಮಾಡಿ ಕೂರಿಸ್ಕೊಂಡ ನಂತರ ಇಲ್ಲಿ ನಿಮ್ಗೆ ಕಾಣ್ತಾಯಿದೆ ನೋಡಿ, ಟಿಕ್ ಮಾರ್ಕ್ ಕಾಣ್ತಾ, ಅದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಇದಾದ ನಂತರ ಸೇವ್ ಅಂತ ಕಾಣ್ತಾಯಿದೆ ನೋಡಿ, ಇದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಪ್ರೆಸ್ ಮಾಡಿದ ನಂತರ ಸ್ವಿಚಿಂಗ್ ಬ್ಯಾಕ್ಗ್ರೌಂಡ್ ಅಂತ ನಿಮ್ಗೆ ತೋರಿಸ್ತಾ ಇದೆ. ಇಲ್ಲಿ 100% ಆದ ತಕ್ಷಣವೇ ನಿಮಗೆ ಅಲ್ಲಿ ಆ ಒಂದು DPಗೆ ನಿಮಗೆ ಸೆಟ್ ಆಗಿರುತ್ತೆ. ಇದೇ ರೀತಿಯಲ್ಲಿ ನಿಮಗೆ ಈ ಒಂದು ಸ್ಮಾರ್ಟ್ ವಾಚಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಇವಾಗ ಇಲ್ಲಿ ಆ್ಯಡ್ ಆದ ತಕ್ಷಣ ಅಲ್ಲೂ ಕೂಡ ಆ್ಯಡ್ ಆಗಿರುತ್ತೆ ನೋಡಿ. ನಿಮಗೆ ಆ ಒಂದು ಇಮೇಜಲ್ಲಿ ಆ ಒಂದು DPಗೆ ಸೆಟ್ ಆಗಿರುತ್ತೆ. ಇದರ ನಂತರ ಬ್ಯಾಕ್ ಬರೋಣ. ನಿಮಗೆ ಇನ್ನೂ ಆಪ್ಷನ್ಸ್ ಏನೇನು ಬೇಕು ಅಂದರೆ ನೋಟಿಫಿಕೇಷನ್ ಹೋಗೋದಾದರೆ ನಿಮಗೆ ಒಂದು ಕಾಲ್ ಮಾಡಿದ್ರೆ ಕಾಲ್ ಬರಬೇಕಾದ್ರೆ ಫೋನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೆಸೇಜ್ ಮಾಡಿದ್ರೆ ಮೆಸೇಜ್ ಬರಬೇಕು ಅನ್ನೋದಾದರೆ ನಿಮ್ಮ ಒಂದು ಸ್ಮಾರ್ಟ್ ವಾಚ್ಗೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫೇಸ್ಬುಕ್ಕು, ಟ್ವಿಟರ್, ವಾಟ್ಸಪ್ಪು ನೀವು ಯಾವುದೆಲ್ಲ ಇಲ್ಲಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ತೀರೋ ನಿಮ್ಮ ಒಂದು ಸ್ಮಾರ್ಟ್ ವಾಚಲ್ಲಿ ಕೂಡ ಬರ್ತಾ ಇರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಎನೇಬಲ್ ಮಾಡ್ಕೋಬೋದು. ಇದರ ನಂತರ ಬ್ಯಾಕ್ ಬನ್ನಿ.
ನೆಕ್ಸ್ಟ್ ಅಲಾರಾಮ್ ಏನೋ ಸೆಟ್ ಮಾಡಬೇಕಾದ್ರೆ ನೀವು ಅಲಾರಾಮ್ ಸೆಟ್ ಮಾಡ್ಕೋಬೋದು. ಎಷ್ಟು ಗಂಟೆ ಬೇಕು ಅಷ್ಟು ಗಂಟೆ ಸಹ ನೀವು ಸೆಲೆಕ್ಟ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. ಇದಾದ ನಂತರ ಸೆಟ್ಟರ್ ಸೌಂಡ್ ಅಂತ ನಿಮಗೆ ತೋರಿಸಿರುವಂಥದ್ದು. ಇಲ್ಲಿ ಯಾವುದಾದ್ರು ಒಂದು ಫೋಟೋ ಬೇಕಾದ್ರೆ ತೆಗಿಬೋದು ನೀವು. ಇದರಲ್ಲಿ ಇವಾಗ ಫೋಟೋ ಕೂಡ ಆನ್ ಆಗಿರ್ತದೆ ಈ ಒಂದು ಸ್ಮಾರ್ಟ್ ವಾಚಲ್ಲಿ, ಇಲ್ಲಿ ತೋರಿಸುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ಒಂದು ಮೊಬೈಲಲ್ಲಿ ಕೂಡ ನಿಮಗೆ ಒಂದು ಫೋಟೋ ಕ್ಯಾಪ್ಚರ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ನಿಮಗೆ ಇಲ್ಲೇ ಕೂಡ ಆನ್ ಮಾಡಿ ತೋರಿಸಿ ನೋಡಿ. ಇಲ್ಲಿ ಕ್ಲಿಕ್ ಸ್ಮಾರ್ಟ್ ವಾಚನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗಲ್ಲಿ ಕೌಂಟ್ ಡೌನ್ ಆಗ್ತಿದೆ. ಈ ರೀತಿ ನಿಮಗೆ ಫೋಟೋ ಕೂಡ ಕ್ಯಾಪ್ಚರ್ ಆಗುತ್ತೆ. ನೀವು ಇಲ್ಲಿ ಒಂದು ಸ್ಮಾರ್ಟ್ ವಾಚಲ್ಲಿ ಪ್ರೆಸ್ ಮಾಡ್ತಾವ್ರೆ ನಿಮಗೆ ಇಲ್ಲಿ ಕ್ಯಾಪ್ಚರ್ ಆಗುತ್ತೆ ಫ್ರೆಂಡ್ಸ್. ಇದಾದ ನಂತರ ಫ್ರೆಂಡ್ಸ್ ನಿಮಗೆ ಇಲ್ಲಿ ಸೆಟ್ಟರ್ ಸೌಂಡ್ ಅಂತ ನಿಮ್ಗೆ ಆಲ್ರೆಡಿ ಆಯಿತು, ಒಂದು ಫೋಟೋನ ಹೇಗೆ ತೆಗೆದಂತ. ಅದಾದಮೇಲೆ ಅದರ್ಸ್ ಅಂತ ಕಾಣ್ತೀವಿ ನೋಡಿ. ಇದರಲ್ಲಿ ಪ್ರೆಸ್ ಮಾಡ್ತಾ ಅಂದರೆ ನಿಮಗೆ ಫೈನ್ ಡಿವೈಸ್, ಈ ಒಂದು ಬ್ಲೂಟೂತ್ಗೆ ಅಂದರೆ ಒಂದು ಸ್ಮಾರ್ಟ್ ವಾಚ್ಗೆ ನಿಮ್ಗೆ ಕನೆಕ್ಟ್ ಆಗಿದೆ ಅಂತ ಚೆಕ್ ಮಾಡಬೇಕಾದ್ರೆ ಫೈನ್ ಡಿವೈಸ್ಗೆ ನೀವು ಪ್ರೆಸ್ ಮಾಡ್ತಾ ಅಂದರೆ ನಿಮಗೆ ಅಲ್ಲಿ ಕನೆಕ್ಟ್ ಆಗಿದೆ ಅಂತ ಕೂಡ ನಿಮಗೆ ತೋರಿಸೋದು ಆನ್ ಆಗುತ್ತೆ ಒಂದು ಆ ರೀತಿ. ಒಂದು ಟೈಮ್ ಫಾರ್ಮೇಟ್ ಏನಾದ್ರು ಬೇಕು ಅಂದರೆ ನೀವು 12 ಅವರ್ ಬೇಕಾದ್ರೆ 24 ಅವರ್ಸ್ ನೀವು ಸೆಟ್ ಮಾಡ್ಕೋಬೋದು. ಯೂನಿಟ್ ಸಿಸ್ಟಮ್ ಇದು ಮಾಡ್ಕೋಬೋದು. ಇದಾದ ನಂತರ ನಿಮಗೆ ಇನ್ನು ಇಲ್ಲಿರುವಂಥ ಎಲ್ಲ ಆಪ್ಷನ್ಸ್ ನೀವು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಕೆಲವೊಂದು ಫೀಚರ್ಸ್ಗಳು ಸಿಗುತ್ತೆ. ಮತ್ತು ಕಂಟ್ರೋಲ್ ಫೋನ್ ಮ್ಯೂಸಿಕ್ ಅಂತಂದರೆ ನೀವು ಇಲ್ಲಿ ಪ್ರೆಸ್ ಮಾಡ್ಕೊಂಡ್ರೆ ಮ್ಯೂಸಿಕನ್ನು ಕೂಡ ನೀವು ಇಲ್ಲಿ ಕಂಟ್ರೋಲ್ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನ ಎನೇಬಲ್ ಮಾಡ್ಕೊಳ್ಳೋದ್ರ ಮುಖಾಂತರ ಮ್ಯೂಸಿಕನ್ನು ನೀವು ಕಂಟ್ರೋಲ್ ಮಾಡ್ಕೋಬೋದು ಫ್ರೆಂಡ್ಸ್. ಇದಾದ ನಂತರ ಲ್ಯಾಂಗ್ವೇಜನ್ನು ನೀವು ಯಾವ್ದು ಬೇಕಾದ್ರೆ ಸೆಟ್ ಮಾಡ್ಕೋಬೋದು. ಆಟೋ ಲಾಕ್ ಇದನ್ನು ಕೂಡ ನೀವು ಎಷ್ಟು 5 ಸೆಕೆಂಡ್ಗೆ ಎಷ್ಟು ನೀವು ಸೆಟ್ ಮಾಡ್ಕೋಬೋದು. ಇದು ರೀಸೆಟ್ ಮಾಡ್ತಂದರೆ ನೀವೇನು ಇಲ್ಲಿ ಸೆಟ್ಟಿಂಗ್ ಮಾಡಿರ್ತೀರೋ ಇವೆಲ್ಲ ಕೂಡ ಹೋಗುತ್ತೆ. ಇದು ನಿಮಗೆ ಗೊತ್ತಿರಲಿ. ವೆದರನ್ನು ಕೂಡ ಸೆಟ್ಟಿಂಗ್ ಮಾಡ್ಕೋಬೋದು. ಸಿಟಿ ಇವೆಲ್ಲ ಕೂಡ ಲಿಮಿಟ್ ಕೂಡ ನೀವು ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಈ ಒಂದು ಸ್ಮಾರ್ಟ್ ವಾಚ್ ಮುಖಾಂತರ ನಮ್ಮ ಒಂದು ಮೊಬೈಲ್ನಲ್ಲಿ ಮ್ಯೂಸಿಕನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಇವಾಗ ಸ್ಮಾರ್ಟ್ ವಾಚನ್ನು ಈಗ ಆನ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನಿಮಗೆ ಕೊಟ್ಟಿರುವಂಥದ್ದು ಸ್ಮಾರ್ಟ್ ವಾಚಲ್ಲಿ ಮ್ಯೂಸಿಕ್ದು ಒಂದು ಸಿಂಬಲ್ ಕೊಟ್ಟಿದೆ ನೋಡಿ ಅಪ್ಲಿಕೇಶನ್. ಇದನ್ನು ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಹೀಗೆ ಇಟ್ಕೊಳ್ಳಿ. ಇಲ್ಲಿ ನಾನು ಇವಾಗ ಯೂಟ್ಯೂಬನ್ನು ಓಪನ್ ಮಾಡ್ತಾಯಿದ್ದೀನಿ. ಈ ರೀತಿ ಪ್ಲೇ ಮಾಡಿದ್ದೀನಿ ನೋಡಿ. ಪ್ಲೇ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಆಫ್ ಮಾಡ್ಬೇಕಂದ್ರೆ ನೀವು ನೋಡಿ ಆನ್ ಆಗ್ತಾಯಿದೆ, ಈ ಥರ ಆನ್ ಆಗ್ತಾಯಿದೆ. ನೀವು ಫಾರ್ವರ್ಡ್ ಕೂಡ ಬೇಕಾದ್ರೆ ಮಾಡ್ಕೋಬೋದು. ನೀವು ಪ್ರೆಸ್ ಮಾಡ್ತಾರೆ ಫಾರ್ವರ್ಡ್ ಆಗುತ್ತೆ ನೋಡಿ. ಈ ರೀತಿ ಇರುತ್ತೆ. ಈಗ ಬ್ಯಾಕ್ವರ್ಡ್ ಮಾಡಬೇಕಂದ್ರೆ ಈ ರೀತಿ ಬ್ಯಾಕ್ವರ್ಡ್ ಹೋಗುತ್ತೆ. ಪ್ಲೇ ಮಾಡಬೇಕಾದ್ರೆ ಈ ರೀತಿ ಪ್ಲೇ ಮಾಡಬೇಕು. ಈ ರೀತಿ ನೀವು ಕೂಡ ಪ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮ್ಯೂಸಿಕ್ ಕೂಡ ಯಾವ ರೀತಿ ಕೂಡ ಕಂಟ್ರೋಲ್ ಮಾಡೋದಂತ ನಿಮಗೆ ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಈ ಒಂದು ಸ್ಮಾರ್ಟ್ ವಾಚ್ ಅಂದರೆ 5 ವೋಲ್ಟ್ ಪ್ರೋ ಈ ಒಂದು ಸ್ಮಾರ್ಟ್ ವಾಚ್ ಬಗ್ಗೆ ಸಂಪೂರ್ಣವಾಗಿ ಕೂಡ ಈ ಒಂದು ಫೀಚರ್ಸು ಮತ್ತು ರಿವ್ಯೂಸನ್ನು ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಲೂ ಕೂಡ ನಾನು ಭಾವಿಸ್ತೀನಿ. ಜೊತೆಗೆ ಬ್ಲೂಟೂತನ್ನು ಹೇಗೆ ಕನೆಕ್ಟ್ ಮಾಡೋದು, ಮ್ಯೂಸಿಕನ್ನು ಕಂಟ್ರೋಲ್ ಮಾಡೋದು ಹೇಗೆ ಅನ್ನುವಂಥದ್ದು ಕೂಡ ನೀವು ತಿಳ್ಕೊಂಡ್ರಿ ಅಂತಲೂ ಕೂಡ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಏನಾದರೂ ಡೌಟ್ಸ್ ಏನೋ ಇತ್ತು ಅಂತಾರೆ ದಯವಿಟ್ಟು ನನ್ನ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಈ ಒಂದು ಬೆನಿಫಿಟ್ಸನ್ನು ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೇನೆ ಫ್ರೆಂಡ್ಸ್. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಸುರೇಶ್.